ಇವತ್ತು ಹುಬ್ಳಿ ಸ್ಪೆಷಲ್ ಗಿರ್ಮಿಟ್ ಮಾಡೋಣವಾ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಫ್ರೆಶ್ ಅಪ್ ಆಗಿ ಸೀದಾ ಅಡುಗೆ ಮನೆಗೆ ಬಂದು ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ನೆಂತ್ಕೊಂಡಿರೋ ಗುಲಾಬ್ ಜಾಮೂನ ಒಂದು ಎತ್ಕೊಂಡು ಪಟ್ ಅಂತ ಬಾಯಿಗೆ ಹಾಕೊಂಡ್ಬಿಟ್ಟೆ. ಹಾಗೆ ನಮ್ಮ ಮನೆಯವ್ರಿಗೆ ಒಂದೆರಡು ತಿನ್ನಿಸ್ಬಿಟ್ಟು ಇವತ್ತಿನ ತಿಂಡಿಗೆ ಮಸಾಲೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನು ನೆನ್ನೆ ತರಿಸಿದ ಶೀಟ್ನೇ ನಾನು ಯೂಸ್ ಮಾಡ್ತಾ ಇದ್ದೆ. ತುಂಬ ಚೆನ್ನಾಗಿ ವರ್ಕ್ ಆಯಿತು. ಹಾಗೇನೆ ನನ್ನ ಕೆಲಸ ಕೂಡ ಸುಲಭ ಆಯಿತು. ಇನ್ನು ನನಗೆ ಈ ಥರ ತೆಳ್ಳಗೆ ಹಾಗೆ ಸಾಫ್ಟಾಗಿರಬೇಕು ರೊಟ್ಟಿ, ಆವಾಗಲೇ ತಿನ್ನೋದಕ್ಕೆ ಚೆಂದ. ಇನ್ನು ನಮ್ಮ ಮನೆಯವ್ರಿಗೂ ಫಸ್ಟು ತಿಂಡಿ ಎಲ್ಲ ಹಾಕ್ಕೊಟ್ಟು ಅದಾದಮೇಲೆ ನಾನು ಕೂಡ ತಿಂಡಿ ತಿಂದ್ಕೊಂಡು ಹಾಗೆ ಇವತ್ತು ಅಪರೂಪಕ್ಕೆ ಬಿಸಿಲತ್ತಿತ್ತು ಅಂತ ಸ್ವಲ್ಪ ಬಿಸಿಲಲ್ಲಿ ನಿಂತ್ಕೊಂಡು ಹಾಗೇನೆ ಬಿಸಿಯಾಗಿ ಒಂದು ಕಪ್ ಫಿಲ್ಟರ್ ಕಾಫಿ ಮಾಡಿಕೊಂಡು ಇನ್ನು ಸಂಜೆಯಿಂದ ಫ್ರೆಶ್ ಅಪ್ ಆಗಿದ್ದಾಯಿತು. ಇನ್ನು ನನ್ನ ಸಬ್ಸ್ಕ್ರೈಬರ್ ಇಬ್ಬರು ನನಗೆ ಈ ರೆಸಿಪಿನ ಸಜೆಸ್ಟ್ ಮಾಡಿದ್ದು, ಹರ್ಷಿತಾ ಆ್ಯಂಡ್ ಶಿವಾನಂದಪ್ಪ ಅಂತ. ಸೊ ಹಾಗಾಗಿ ಗಿರ್ಮಿಟ್ ಮಾಡೋಣ ಇವತ್ತು ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಫಸ್ಟ್ ಒಂದು ಬಾಣಲೆಗೆ ಸಾಸಿವೆ, ಜೀರಿಗೆ, ಹಾಗೇನೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಜೊತೆಗೆ ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋ ಈರುಳ್ಳಿನ ಹಾಕ್ಕೊಂಡು ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಹಾಗೇನೆ ಒಂದು 2 ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೋಬೇಕು. ಇನ್ನು ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊಂಡು ಈರುಳ್ಳಿನ ಸ್ವಲ್ಪ ರಸದಲ್ಲಿ ಬೇಯಿಸ್ಕೊಂಡು ಜೊತೆಗೆ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೇಕು. ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡು ಒಂದು 10 ನಿಮಿಷ ಅದನ್ನ ತಣ್ಣಗಾಗಕ್ಕೆ ಬಿಡಬೇಕು. ಇನ್ನು ಗಿರ್ಮಿಟಿಗೆ ಮಿರ್ಚಿ ಬಜ್ಜಿ ಇಲ್ಲಾಂದ್ರೆ ನಡೆಯುತ್ತಾ, ಇನ್ನೊಂದು ಕಡೆ ಮಿರ್ಚಿ ಬಜ್ಜಿ ಕೂಡ ಮಾಡ್ಕೊಂಡಿದ್ದಾಯ್ತು. ಇನ್ನು ನೆಕ್ಸ್ಟ್ ಪುರಿನ ತಗೊಂಡು ಅದಕ್ಕೆ ಗೊಜ್ಜನ ಹಾಕೊಂಡು ಮತ್ತೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಗೇನೆ ಟೊಮೊಟೊ, ಸ್ವಲ್ಪ ಖಾರ, ಹಾಗೇನೆ ಕಡಲೆ ಹಿಟ್ಟು ಹಾಕೊಳೋದಂತೂ ಮರೆಯೋ ಹಾಗೆ ಇಲ್ಲ. ಜೊತೆಗೆ ಸ್ವಲ್ಪ ಉಪ್ಪನ್ನ ಚೆಕ್ ಮಾಡ್ಕೊಂಡು ನೋಡಿ, ಯಾಕಂದ್ರೆ ಮೊದಲೇನೆ ಗೊಜ್ಜಿಗೆ ಆ್ಯಡ್ ಮಾಡ್ಕೊಂಡಿರ್ತೀರಾ. ಇನ್ನು ಒಂದು ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಹುಬ್ಳಿ ಸ್ಪೆಷಲ್ ಗಿರ್ಮಿಟ್ ಆ್ಯಂಡ್ ಮಿರ್ಚಿ ಬಜ್ಜಿ ರೆಡಿ ಆಗೋಗುತ್ತೆ. ಒಂದು ಟೀ ಜೊತೆ ಇದನ್ನ ತಿಂತಾ ಇದ್ರೆ ಸಖತ್ ಅಂದ್ರೆ ಸಖತ್ತಾಗಿರುತ್ತೆ. ಈ ಗಿರ್ಮಿಟ್ ಅಂತೂ ನಾನು ಮೊದಲನೇ ಬಾರಿ ಟ್ರೈ ಮಾಡಿದ್ದು. ಇದೇ ರೀತಿ ಟ್ರೈ ಮಾಡೋದಕ್ಕೆ ನಿಮ್ಮ ಊರಿನ ಅಥವಾ ನಿಮ್ಮ ಮನೆಯ ಸ್ಪೆಷಲ್ ಫುಡ್ ಐಟಮ್ ಇದ್ರೆ ಕಮೆಂಟ್ ಮಾಡಿ, ಸಜೆಸ್ಟ್ ಮಾಡಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.